ಪಾಯಿಂಟ್ಸ್ ಮಾಡಬೇಕು. ಇದು ನಿಜವಾಗ್ಲೂ ಅಂಬೇಡ್ಕರ್ ಅವರ ಆಚರಣೆ. ಯಾವತ್ತು ಈ ದೇಶದ ಹೆಣ್ಮಗಳು ನಿರ್ಭಯದಿಂದ ಎದ್ದು ಕೇಳ್ತಾಳೆ ಅವಳಿಗೆ ಬೇಕಾದಂತ ಹಕ್ಕುಗಳನ್ನ ಅಂದ್ರೆ ಅಲ್ಲಿ ನಿಜವಾದ ಅಂಬೇಡ್ಕರ್ ಅವರ ಆಚರಣೆ. ಏನ್ ಮೇಡಮ್, ಸರಿನಾ ತಪ್ಪ? ಸರಿನಾ ತಪ್ಪ? ಸರಿ ಅಲ್ವಾ? ಹಳದಿ ಬಣ್ಣ ಸೀರೆ ಉಟ್ಕೊಂಡಿದ್ದಲ್ಲ ಮೇಡಮ್ ಹೇಳ್ತೇನೆ, ಸರಿನಾ? ಬೇಡವಾ ತಾಯಿ? ಇಲ್ಲಿ ಏನಾದ್ರೂ ನಿಮ್ಗೆ ಸಮಸ್ಯೆ ಇದೆಯಾ? ಯಾವ್ದಾದ್ರು ನೀವು ಹೇಳ್ಬೇಕು ಅನ್ಸುತ್ತೆ, ಇಲ್ಲಿ ರಿಜಿಸ್ಟ್ರಾರ್ ಇದ್ದಾರೆ, ಸೊ ನೀವು ಕನ್ವೆ ಮಾಡ್ಬೋದು. ಇವಾಗ ಮಹಿಳಾ ಆಯೋಗದ ಅಧ್ಯಕ್ಷೆ ಬಂದು ನೀವು ಏನಾದ್ರೂ ಮಾಡಿ ಹೋಗ್ಬೇಕಲ್ಲ. ಮತ್ತೆ ನಾನು ಏನಾದ್ರೂ ಸಮಸ್ಯೆ, ಒಂದು ಸಮಸ್ಯೆ, ಎವ್ರಿಥಿಂಗ್ ಇಸ್ ಓಕೆ. ಅಲ್ಲಿ ನನ್ನ ಮಗಳು ಒಬ್ಳು ಮಾತಾಡ್ತೀನಿ ಅಂದಿದ್ದಾಳೆ. ಪ್ಲೀಸ್ ಗಿವ್ ದ ಮೈಕ್. ನನ್ನ ಹೆಸರು ಚೈತ್ರ ಅಂತ. ಹೇಳುವ. ಇದೇ ಕಾಲೇಜಲ್ಲಿ BSc ಫಸ್ಟ್ ಇಯರ್ ಓದ್ತಾ ಇದ್ದೀನಿ. ಎಸ್ ಮ್ಯಾಮ್, ಇಲ್ಲಿ ಕಾಲೇಜ್ ಬಿಟ್ಟಾದ್ಮೇಲೆ 5 ಗಂಟೆಯಿಂದ 6 ಗಂಟೆವರೆಗೂ ಒಂದು ಬಸ್ ಬರಲ್ಲ ಮ್ಯಾಮ್. ಚೇತನ್, KSRTC DC ತುಮಕೂರು ಹೋಗ್ತವಳು. ನೀವು ಸ್ಪೀಕರ್ ಮತ್ತೆ ನಮ್ಮ ತುಮಕೂರು ಯೂನಿವರ್ಸಿಟಿ ಮಹಿಳೆಯರ ಡಾಕ್ಟರ್ ಅಂಬೇಡ್ಕರ್ ಜಯಂತಿಯನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಹೆಣ್ಣು ಮಕ್ಕಳ ಒಂದು ಕೊರತೆ ಏನಂದ್ರೆ ಗೊತ್ತಿಲ್ಲದೆ ಪಾವಗಡ ಮದುವೆಗೆ ಹೋಗ್ಲಿಕ್ಕೆ 5 ಗಂಟೆ ಮೇಲೆ ಅವರ ಯೂನಿವರ್ಸಿಟಿ ಹತ್ರ 1 ಅವರ್ ಒಂದು ಬಸ್ ಬರದೇ ಇರೋದ್ರಿಂದ ಆ ಹೆಣ್ಣು ಮಕ್ಕಳು ತಮ್ಮ ಊರಿಗೆ ಹೋಗ್ಲಿಕ್ಕೆ ರಾತ್ರಿ 8:30 9 ಗಂಟೆ ಆಗುತ್ತಂತೆ. ನೀವು ಉದ್ದಾಗಾದ್ರೂ ಬನ್ನಿ, ಅಥವಾ ನಿಮ್ಮ ಆಫೀಸರ್ನ ಕಳಿಸಿ ನಾಳೆ ನಮ್ಮ ರಿಜಿಸ್ಟ್ರಾರ್ ಇದ್ದಾರೆ ಸಂಸಮ್ ಅವರು, ಅವ್ರ ಜೊತೆ ಕೂತ್ಕೊಂಡು ಯಾವ್ಯಾವ ಆ ರೂಟ್ನಲ್ಲಿ ಆ ಟೈಮ್ನಲ್ಲಿ ಬಸ್ಗಳನ್ನ ಹಾಕಬೇಕು ಹಾಕಿ ಆ ಎಲ್ಲ ಹೆಣ್ಣು ಮಕ್ಕಳಿಗೆ ಯಾವುದೇ ತರ ಅವರ ಒಂದು ಶಿಕ್ಷಣಕ್ಕೆ ತೊಂದರೆ ಆಗದೆ ಇರೋಂಗೆ ನೀವು ಏರ್ಪಾಡು ಮಾಡಿ ನನಗೆ ನೀವು ರಿಪೋರ್ಟ್ ಕಳಿಸ್ಕೊಡಿ. ಹೇಳಿ ಹೇಳಿ. ಆಯ್ತು, ಇಲ್ಲಿ ಇನ್ನೊಂದು ಏನ್ ಹೇಳ್ತೀನಿ ಅಂದ್ರೆ, ನೀವು ನಾಳೆ ಬಂದು ಕೂತ್ಕೊಳ್ಳಿ ನಮ್ಮ ರಿಜಿಸ್ಟ್ರಾರ್ ಹತ್ರ. ನೀವು ಯಾಕಂದ್ರೆ ನೀವು ಇದನ್ನ ಹೇಳೋದು ಬೇಡ. ಇಲ್ಲಿ ನೀವು ಕೂತ್ಕೊಂಡು ಹೇಗೆ ಆ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗುತ್ತೆ ಹಾಗೆ ನೀವು ಬಂದು ನೀವು ಬಸ್ನ ಹಾಕಿ ನೀವು ರಿಪೋರ್ಟ್ ಮಾಡಿ ಅಷ್ಟೇ. ಓಕೆ, ಇನ್ನು ಮುಂದೆ ಅವರೆಲ್ಲ ಅಂಬೇಡ್ಕರ್ ಮಕ್ಕಳಿಗೆ ಮುಂದೆ ಮಾತಾಡ್ತಾರೆ. ನೀವು ಪ್ರಶ್ನೆ ಮಾತಾಡಿ. ಎಲ್ಲಕ್ಕಿಂತ ನಿಮ್ಗೆ ಇಷ್ಟ ತೋರಿಸ್ತೀನಿ. Nah, kamu
ನೀನು ಅವ್ರ ನಂಬರ್ ತಗೋಬೇಕು. ಎರಡನೇದು, ನಿನ್ ಗಂಡ ಇಲ್ಲ, ನಿನ್ ಪೋಷಕತ್ವ ಯೋಚನೆ ಇದೆ. 18